ಹೇಳಿದ್ದೀವಿ. ಹಾಗಾಗಿ ಅವ್ರಿಗೆ ಒಳ್ಳೇದು ಆಗಬೇಕು. ಬಹುಶಃ ಇಲ್ಲೆಲ್ಲ ಕಲಾವಿದರು ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಎಷ್ಟು ಜನ ಪೋಷಕ ನಟರು ಕತೆ ಕೇಳ್ತಾ ಇದ್ದರೆ ಅವ್ರದ್ದೇ ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟು ಕತೆ ವ್ಯತೆ ಇರುವಂಥದ್ದು. ಬಹುಶಃ ತಮಿಳು ಸಿನಿಮಾ ರಂಗದಲ್ಲಿ ಈ ಥರದ ಇಲ್ಲ ಅಂತ ಅನಿಸುತ್ತೆ. ಅವರೆಲ್ಲ ಸರ್ಕಾರ ಮತ್ತು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಅವರೆಲ್ಲ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಆರ್ಥಿಕವಾಗಿ ಗಟ್ಟಿ ಇರುವಂಥದ್ದು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಕರವೇ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬೀದಿಗೆ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ.